ಇಂದಿನ ಮೊದಲನೇ ಪ್ರಶ್ನೆ, ಒಂದು ದಿನದಲ್ಲಿ ಗರಿಷ್ಠ ಎಷ್ಟು ಪ್ರಮಾಣದ ಉಪ್ಪು ಸೇವಿಸಬಹುದು? ಆಪ್ಷನ್ ಎ 2 ಟೀ ಸ್ಪೂನ್, ಆಪ್ಷನ್ ಬಿ 4 ಟೀ ಸ್ಪೂನ್, ಆಪ್ಷನ್ ಸಿ 1 ಟೀ ಸ್ಪೂನ್, ಆಪ್ಷನ್ ಡಿ 3 ಟೀ ಸ್ಪೂನ್. ಸರಿಯಾದ ಉತ್ತರ ಆಪ್ಷನ್ ಸಿ 1 ಟೀ ಸ್ಪೂನ್. ಎರಡನೇ ಪ್ರಶ್ನೆ, ಕಣ್ಣಿನ ಸಮಸ್ಯೆ ಬರದಿರಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಒಣ ದ್ರಾಕ್ಷಿ, ಆಪ್ಷನ್ ಬಿ ಕರಿಬೇವು, ಆಪ್ಷನ್ ಸಿ ಕೊತ್ತಂಬರಿ, ಆಪ್ಷನ್ ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ ಕರಿಬೇವು. ಮೂರನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಯಾವುದು? ಆಪ್ಷನ್ ಎ ಮಂಡ್ಯ, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಹುಬ್ಬಳ್ಳಿ, ಆಪ್ಷನ್ ಡಿ ರಾಮನಗರ. ಸರಿಯಾದ ಉತ್ತರ ಆಪ್ಷನ್ ಎ ಮಂಡ್ಯ. ನಾಲ್ಕನೇ ಪ್ರಶ್ನೆ, ದೇಶದಲ್ಲೇ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ಉತ್ತರ ಪ್ರದೇಶ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. ಐದನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ತರಕಾರಿ ಯಾವುದು? ಆಪ್ಷನ್ ಎ ಈರುಳ್ಳಿ, ಆಪ್ಷನ್ ಬಿ ಕುಂಬಳಕಾಯಿ, ಆಪ್ಷನ್ ಸಿ ನುಗ್ಗೆಕಾಯಿ, ಆಪ್ಷನ್ ಡಿ ಆಲೂಗೆಡ್ಡೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕುಂಬಳಕಾಯಿ. ಆರನೇ ಪ್ರಶ್ನೆ, ದೇಹದಲ್ಲಿನ ವಿಷ ಹೊರಹಾಕಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಹಾಗಲಕಾಯಿ, ಆಪ್ಷನ್ ಬಿ ಸೌತೆಕಾಯಿ, ಆಪ್ಷನ್ ಸಿ ಬೀಟ್ರೂಟ್, ಆಪ್ಷನ್ ಡಿ ಬೆಂಡೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸೌತೆಕಾಯಿ. ಏಳನೇ ಪ್ರಶ್ನೆ, ಕಣ್ಣಿನ ಪೊರೆಯನ್ನು ತಡೆಗಟ್ಟುವ ತರಕಾರಿ ಯಾವುದು? ಆಪ್ಷನ್ ಎ ಮೆಣಸಿನಕಾಯಿ, ಆಪ್ಷನ್ ಬಿ ಟೊಮೊಟೊ, ಆಪ್ಷನ್ ಸಿ ನುಗ್ಗೆಕಾಯಿ, ಆಪ್ಷನ್ ಡಿ ಕ್ಯಾರೆಟ್. ಸರಿಯಾದ ಉತ್ತರ ಆಪ್ಷನ್ ಎ ಮೆಣಸಿನಕಾಯಿ. ಎಂಟನೇ ಪ್ರಶ್ನೆ, 3 ಮೈಲಿ ದೂರದಲ್ಲಿರುವ ರಕ್ತದ ವಾಸನೆಯನ್ನು ಗ್ರಹಿಸುವ ಪ್ರಾಣಿ ಯಾವುದು? ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ಕರಡಿ, ಆಪ್ಷನ್ ಸಿ ಶಾರ್ಕ್, ಆಪ್ಷನ್ ಡಿ ಸಿಂಹ. ಸರಿಯಾದ ಉತ್ತರ ಆಪ್ಷನ್ ಸಿ ಶಾರ್ಕ್. ಒಂಬತ್ತನೇ ಪ್ರಶ್ನೆ, ಯಾವುದು ಬೇಸಿಗೆಯಲ್ಲಿ ಜೀರ್ಣಕಾರಿ ಸಮಸ್ಯೆಗಳಿಗೆ ಹೆಚ್ಚು ಪರಿಣಾಮಕಾರಿ? ಆಪ್ಷನ್ ಎ ಏಲಕ್ಕಿ, ಆಪ್ಷನ್ ಬಿ ಬೆಲ್ಲ, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಲ್ಲ. ಇಂದಿನ ಕೊನೆಯ ಪ್ರಶ್ನೆ, ಕರ್ನಾಟಕದ ಪ್ರವಾಸ ಮಾಸ ಎಂದು ಯಾವ ತಿಂಗಳನ್ನು ಕರೆಯುತ್ತಾರೆ? ಆಪ್ಷನ್ ಎ ನವೆಂಬರ್, ಆಪ್ಷನ್ ಬಿ ಜನವರಿ, ಆಪ್ಷನ್ ಸಿ ಫೆಬ್ರವರಿ, ಆಪ್ಷನ್ ಡಿ ಮಾರ್ಚ್. ಸರಿಯಾದ ಉತ್ತರ ಆಪ್ಷನ್ ಬಿ ಜನವರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.